ನೋಡೋಣ ಒಳಗೆ ಏನೇನಿದೆ ಅಂತ ಎಲ್ಲ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀವಿ. ಫಸ್ಟ್ ಟಿಕೆಟ್ ತಗೊಳ್ಳೋಣ. ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ ಇವಾಗ. ನೀಟಾಗೆ ವಿಡಿಯೋ ಮಾಡ್ಕೊಟ್ರು. ಇದೇ ಖುಷಿಗೆ ಬಂದು ಅವ್ರನ್ನ ನಮ್ಮ ಕಾಸ್ಟ್ಯೂಮ್ ತೆಗೆದ್ಬಿಟ್ಟು ಒಂದೆರಡು ಮಾತಾಡ್ಸಿದ್ವಿ. ಅಷ್ಟೇ ಅಪರೂಪ. ಇಲ್ಲಿ ಏನಂದ್ರೆ ಇಲ್ಲಿ ಝೂ ತರ ಇಲ್ಲ, ಕ್ಲೋಸ್ಡ್ ಮಾಡಿಲ್ಲ. ಸೊ ಓಪನ್ ಇರೋದ್ರಿಂದ ಬಟರ್ಫ್ಲೈಸ್ ಯಾವಾಗ ಬೇಕಾದ್ರೂ ಹಾರಾಡುತ್ತೆ ಆ ತರ. ಕಷ್ಟಪಡ್ಕೊಂಡು ಮೇಲೆ ಹತ್ಕೊಂಡು ಹೋದಾಗ ಒಳ್ಳೆ ಬರ್ಡ್ಗಳು ಕಾಣ್ತವೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೊಸ ದಿನ ಹಳೆ ನಾವು. ಇವತ್ತೊಂದು ಜಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಲ್ಲ, ನೀವು ಹೋದ ತಕ್ಷಣ ಗೊತ್ತಾಗತ್ತೆ. ಸೊ ಇವತ್ತು ಲಾಗಲ್ಲಿ ಹೋಗ್ತಾ ಇದ್ದಂಗೆನೆ ಸಾಧ್ಯವಾದ್ರೆ ನಮ್ಮ ಆಲ್ಫಾಬೆಟ್ ಡೇಟಿಂಗ್ ನ ಲೆಟರ್ ಬಿ ಗೆ ಒಂದು ಆಕ್ಟಿವಿಟಿ ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಹೋಗೋಣ. ನಾವಿವತ್ತು ಹೋಗ್ತಾ ಇರೋ ಜಾಗ ಪರಿಸರ ಪ್ರೇಮಿಗಳಿಗೆ ತುಂಬಾ ಇಷ್ಟ ಆಗುತ್ತೆ, ನೇಚರ್ ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ಏನಾದ್ರು ತಿಂದು ಚಿಪ್ಸು ತಿಂದು ಎಲ್ಲ ಅಲ್ಲೇ ಎಸ್ದು ಗಲೀಜು ಮಾಡಿ ಬರೋರಿಗೆ ಬೇಜಾರಾಗುತ್ತೆ, ಯಾಕಂದರೆ ಇದೆಲ್ಲ ಮಾಡೋಕ್ಕೆ ಅಲ್ಲಿ ಬಿಡಲ್ಲ. ಸೊ ನಾವಿವತ್ತು ಹೋಗ್ತಾ ಇರೋದು ಮೈಸೂರಲ್ಲಿ ಒನ್ ಡೇ ಆರಾಮಾಗಿ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡೋಕ್ಕೆ ಹೋಗೋ ಜಾಗನೇ ಕಾರಂಜಿ ಕೆರೆ. ಸೊ ಇವಾಗ ಫೈನಲಿ ಕಾರಂಜಿ ಕೆರೆ ರೀಚ್ ಆಗಿದ್ದೀವಿ. ಇವಾಗ ಎಂಟ್ರಿ ಆಗ್ತಿದೀವಿ. ನೋಡೋಣ ಒಳಗೆ ಏನೇನಿದೆ ಅಂತ ಎಲ್ಲ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀವಿ. ಫಸ್ಟ್ ಟಿಕೆಟ್ ತಗೊಳ್ಳೋಣ. ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ ಇವಾಗ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು, ಸಂಡೇ ಆದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಒಂದ್ ಸ್ವಲ್ಪ ಬೇಗನೆ ಬಂದಿದೀವಿ ಅನ್ಸುತ್ತೆ. ನಾವ್ 8:30 ಬರೋಣ ಅನ್ಕೊಂಡಿದ್ವಿ. ಈಗ 8:30 ಓಪನ್, ಆಕ್ಚುಲಿ 8:30 ಸ್ಟಾರ್ಟ್ ಆಗುತ್ತೆ. ಸೊ ನಾವು 8:30 ಬರ್ಬೇಕು ಅಂತ ಅನ್ಕೊಂಡು ಇವಾಗ 9:45 ಬಂದಿದೀವಿ. ಆಸ್ ಯೂಶುವಲ್ ನಮ್ಗೆ ಗೊತ್ತಲ್ಲ, ನಮಗ್ ಸ್ವಲ್ಪ ಬೇಗನೆ, ತುಂಬಾ ಬೇಗ. ಸೊ ಟಿಕೆಟ್ ತಗೊಳಕ್ ಹೋದಾಗ ಗೊತ್ತಾಯ್ತು, ಬಾಡಿ ದೊಡ್ಡದಾಗಿ ಮನ್ಸು ಚೈಲ್ಡ್ ತರ ಇರೋಂಥ ಅಡಲ್ಟ್ಗಳಿಗೆ 50 ರೂಪಾಯಿ ಟಿಕೆಟ್ ಅಂತೆ. ಆ್ಯಂಡ್ ಬಾಡಿ ಚೈಲ್ಡ್ ತರನೇ ಇದ್ದು ಮನ್ಸು ಚೈಲ್ಡ್ ತರ ಇರುವಂಥ ಚೈಲ್ಡ್ಗಳಿಗೆ 25 ರೂಪಾಯಿ ಟಿಕೆಟ್ ಅಂತೆ. ಎಕ್ಸ್ಟ್ರಾ ಕ್ಯಾಮ್ರಾ ತಗೊಂಬಂದ್ರೆ ಕಾಸು ಕಟ್ಟಬೇಕಂತೆ. ಫೋನ್ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರೆ ಏನಿಲ್ವಾ ಅಂತ ಕೇಳಿದಕ್ಕೆ ಇಲ್ಲ, ಎಷ್ಟು ಕರ್ ತಕೊಳ್ಳಿ, ಸ್ವಲ್ಪ ದಿನ ಆದ್ಮೇಲೆ ಫೋನ್ ಸ್ಲೋ ಆದಾಗ ನೀವೇ ಸ್ಟೋರೇಜ್ ಇಲ್ಲ ಡಿಲೀಟ್ ಮಾಡ್ತೀರಾ ಅಂತಂದ್ರು. ನಡ್ಕೊಂಡ್ ಬಂದಿರೋರು ಒಬ್ಬರನ್ನ ಬಿಟ್ಟು ನಾವಿನ್ನು ಹೆಂಗೆ ಬಂದಿದ್ರು ನಮ್ಮ ವಾಹನದ ಮೇಲೆ ನಮಗೆ ಪಾರ್ಕಿಂಗ್ ಫೀ ಇಸ್ಕೊಂಡ್ರು. ಒಳಗೆ ಹೋಗಿ ಫುಲ್ ತಿರುಗಾಡಿ ತಲಾಟೆ ಮಾಡೋ ಮನುಷ್ಯರಿಗೆ ಒಬ್ರಿಗೆ 50 ರೂಪಾಯಿ ಟಿಕೆಟ್ ಅಂತೆ. ಪಾಪ ಆಚೆ ಸುಮ್ಮನೆ ನಿಂತಿರೋ ಕಾರ್ಗೆ 70 ರೂಪೀಸ್ ಚಾರ್ಜ್ ಮಾಡಿದ್ರು. ಪಾಪ ನಮ್ಮ ಕಾರ್ಗೆ ಈ ವಿಷಯ ಗೊತ್ತಾಗಿದ್ರೆ ಎಷ್ಟು ನೊಂದ್ಕೋತಾ ಇತ್ತು. ಹಲ್ಲಿದ್ರೆ ಕಡಲೆ ಇರಲ್ಲ, ಕಡಲೆ ಇದ್ರೆ ಹಲ್ಲಿರಲ್ಲ ಅನ್ನಂಗೆ ಅವ್ರ ಹತ್ರ ಚೇಂಜ್ ಇದ್ದಾಗ ನಾನು ಕ್ಯಾಶ್ ತಗೊಂಡ್ಬಂದಿರಲ್ಲ. ನಾನು ಅಕಸ್ಮಾತ್ ಕ್ಯಾಶ್ ತಗೊಂಡ್ಬಂದಿದ್ರೆ ಅವ್ರ ಹತ್ರ ಚೇಂಜೇ ಇರಲ್ಲ. ಅದಕ್ಕೆ ನಾವು ಆನ್ಲೈನ್ ಪೇಮೆಂಟ್ ಮಾಡೋ ಜಾಗದಲ್ಲಿ ಕ್ಯೂ ನಿಂತ್ಕೊಂಡ್ವಿ. ಅಲ್ಲಿ ಎಷ್ಟೇ ಕ್ಯೂ ಮಾಡಕ್ಕೆ ಪ್ರಯತ್ನ ಪಟ್ಟರು 5 ನಿಮಿಷಕ್ಕೆ ಒಂದ್ಸಲಿ ಒಂದು ಗುಂಪು ಆಗ್ಬಿಡ್ತಾ ಇತ್ತು. ಆ ಗುಂಪು ಮಧ್ಯೆ ಹೆಂಗೋ ತಪ್ಪಿಸ್ಕೊಂಡು ನಾವು ಆನ್ಲೈನ್ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಂಗೆ ಟಿಕೆಟ್ ತಗೊಂಡು ಒಳಗೆ ಎಂಟ್ರಿ ಆದ್ವಿ. ಇವಾಗ ಎಂಟ್ರಿ ಆಗಿದ್ದೀವಿ ಕಾರಂಜಿ ಕೆರೆನ. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಬಂದಿದ್ವಿ, ತುಂಬಾ ಚಿಕ್ಕವರಾಗಿದ್ದಾಗ. ಮೈಸೂರವರೇ ಆಗಿದ್ರು ಇಲ್ಲಿಗೆ ಬಂದು ಸುಮಾರು ವರ್ಷ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಬಂದು ತುಂಬಾನೇ ಖುಷಿ ಆಗ್ತಿದೆ, ತಂಪಗಿದೆ. ಸೊ ಒಬ್ರು ಪರಿಸರ ಪ್ರೇಮಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದಾರೆ ಎಲ್ಲಾ ಗಿಡಗಳನ್ನು ಹೆಂಗಿದೆ ಏನು ಅಂತ. ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಇಲ್ಲ, ಆಕ್ಚುಲಿ ಅಲ್ಲಿ ಬೋರ್ಡ್ ಅಲ್ಲಿ ಎಲ್ಲ ನಾಮೆನ್ಕ್ಲೇಚರ್ ನೇಮ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಟ್ಸ್ ನೈಸ್ ಟು ರೀಡ್. ಏನು ಸಂಶೋಧನೆ ಮಾಡಿದ್ರಿ ಮೇಡಮ್ ಅದರಿಂದ? ಏನು ಮಾಡಿಲ್ಲ, ಮಾಮೂಲಿ ಮನೆ ಹತ್ರ ಬಿಡೋ ಗಿಡಗಳ ಹೆಸರೆಲ್ಲ ಏನಿರುತ್ತೆ ಅಂತ ತಿಳ್ಕೊತಾ ಇದೀನಿ ಅಷ್ಟೇ. ಈಗ ಪಾರ್ಥೇನಿಯಂ ಅಂತ ಬರ್ದಿರ್ತಾರೆ ಹೆಸರು ಬೋರ್ಡ್. ಹೇಳಕ್ ಆಗಲ್ಲ, ತೋರಿಸ್ಬೋದು. ಬಟ್ ಏನಂದ್ರೆ ಇಲ್ಲಿ ತುಂಬಾ ಹೊರಗಡೆ ತುಂಬಾ ಬಿಸಿಲಿದೆ, ಇಲ್ಲೊಂದ್ ಚೂರು ಬಿಸಿಲಿಲ್ಲ. ಒಳಗಡೆ ಫುಲ್ ಮರ ಇರೋದ್ರಿಂದ ತಣ್ಣಗಿದೆ. ಇಟ್ಸ್ ವೆರಿ ಕೂಲ್. ಒಳ್ಳೆ AC ಜಾಗದಲ್ಲಿ ಬಂದಂಗಿದೆ. ಈವನ್ ಸಮ್ಮರ್ ಆಗಿದ್ರು ಒಳ್ಳೆ ಪ್ಲೇಸ್ ಇದು ವಿಸಿಟ್ ಮಾಡಕ್ಕೆ. ಅಂಡ್ ಇದು 10 ಗಂಟೆ ಆಗಿದೆ. ಆಚೆ ಕಡೆ ಸಿಕ್ಕಾಬಟ್ಟೆ ಫುಲ್ ಬಿಸಿಲಿತ್ತು. ಬರ್ಬೇಕಾದ್ರೂ ಈ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅದು ಬೇರೆ ಪ್ರಪಂಚಕ್ಕೆ ಬಂದಿದೀವಿ ಅಂತ ಅನಿಸ್ತಾ ಇದೆ. ನೋಡೋಣ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಚಲೋ ಚಲೋ. ರೇ 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 ಬಜರಂಗಿ ಫುಲ್ ಗ್ರೀನರಿ. ಈಗ ಆನೆ ಮೇಲೆ ಅಂಬಾರಿ ಹಾಕ್ತಾರಲ್ಲ, ಅಂಬಾರಿ ಹಾಕೋ. ಹಿಂಗ್ ಜಂಪ್ ಮಾಡ್ಲಾ? ಜಂಪ್ ಮಾಡು, ನೀನೇ ಅಂಬಾರಿನಾ? ಸೊ ನಮ್ಮ ಆಲ್ಫಾಬೆಟ್ ಡೇಟಿಂಗ್ ನ ಲೆಟರ್ ಬಿ ಗೆ ಒಂದು ಆಕ್ಟಿವಿಟಿ ಮಾಡಕ್ಕೆ ಅಂತೂ ಇಂತೂ ಒಂದು ಕ್ಷಣಗಣನೆ ಇನ್ನೇನು ಆರಂಭ ಆಗ್ತಾ ಇದೆ. ಸೊ ಅದೇನೇ ಲೆಟರ್ ಬಿ ಗೆ ಏನ್ ಮಾಡ್ತಿದೀವಿ ಅಂದ್ರೆ ಬೋಟ್ ರೈಡ್. ಸೊ ಇಲ್ಲಿ ಬೋಟ್ ರೈಡ್ ಇದೆ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಇರುತ್ತಲ್ವ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಕಾನ್ಫಿಡೆನ್ಸ್ ಅಲ್ಲಿ ಬಂದಿರಲಿಲ್ಲ, ಸಿಗಲ್ವೋ ಅನ್ಕೊಂಡ್ ಬಂದಿದ್ವಿ. ಇಲ್ಲಿ ಓಪನ್ ಇದೆ. ಸೊ ಈಗ ನಮ್ಮ ಆಕ್ಟಿವಿಟಿ ಬಿ ಮಾಡಕ್ ಹೋಗ್ತಾ ಇದೀವಿ, ನಮ್ಮ ಆಲ್ಫಾಬೆಟ್ ಡೇಟಿಂಗ್. ರೆಡಿ? ಎಷ್ಟು ದೂರ ಬೋಟಿಂಗ್ ಮಾಡ್ತೀವಿ ಅಂತ ವಾರದ ಬಿಸಾಕದೆ. ಸರಿ, 2 ಬೋಟ್ ರೈಡ್. ಸೊ 60 ರೂಪೀಸ್ ಇದೆ ಇಬ್ರಿಗೆ, 30 ಒಬ್ರಿಗೆ. ವಿಲ್ ಟ್ರೈ. ಬಿಸ್ಲೇನ್ ಅಷ್ಟೊಂದಿಲ್ಲ, ವಿ ಕ್ಯಾನ್ ಗೋ ಅನ್ಸುತ್ತೆ. ಅಂಡ್ ಶೇಡು ಇದೆ ಆಕ್ಚುಲಿ ಬೋಟ್ ಅಲ್ಲಿ. ಅಲ್ಲೇನೋ ಫೌಂಟೇನ್ ಬರ್ತಾ ಇದೆ ಮಧ್ಯ ಹತ್ರ. ಏನದು ಫೌಂಟೇನ್? ಫೌಂಟೇನ್. ಇಟ್ಸ್ ನೈಸ್. ಹೋಗುವ ಬಾ.
ಇಲ್ಲಿ ಆಪರೇಟ್ ಮಾಡೋರು ಇನ್ನೂ ಬಂದಿಲ್ಲ, ಅವ್ರು ನಮ್ಗೆ ಅಂತ ಲೈಫ್ ಜಾಕೆಟ್ಸ್ ತರಕ್ ಹೋಗಿದ್ದಾರೆ. ಹಾ ನನ್ಗೇನ್ ಬೇಡ, ಅವಳಿಗೆ ಬೇಕಷ್ಟೇ, ನಾನು ಇಸ್ಕೊಂಡ್ ಬಂದ್ಬಿಡ್ತೀನಿ ಹಂಗೇನೆ. ಅಯ್ಯೋಯ್ಯೋ, ಇಲ್ಲ ಆಳನೂ ಇಲ್ಲ, ಮೊಸಳೆ ಎಲ್ಲ ಇರಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಮೊಸಳೆ ಎಲ್ಲ ಇರಲ್ಲ, ಇದ್ರೆ ಬೇಟೆ ಮಾಡ್ಕೊಂಡ್ ಬರೋಣ. ಇಸ್ಕೋ ಇಸ್ಕೋ. ಬ್ಲೂ ತಗೊಳ್ಳೋ. ಓಕೆ, ಬ್ಲೂ ಎಲ್ಲಿದೆ? ಅಲ್ಲ ಕಣೋ, ಬೋಟಾ? ಓಕೆ, ಯಾ ಇದು ಫಿಟ್ ಆಗ್ತಾ ಇಲ್ಲ. ದೊಡ್ಡ ಮಾಡ್ಕೋಬೋದು. ಈ ಫಿಟ್ನೆಸ್ ಸಮಸ್ಯೆ ಎಲ್ಲ ದೊಡ್ಡ ಮಾಡ್ಕೋತಾ ಇದ್ದೀನಿ. ಛೇ ಪಾಪ. ಇದಂತೂ ಆಗಲ್ಲ ಗೊತ್ತು. ನಮ್ ಗಾಗಲ್ಸ್ ತೆಗೆದ್ಬಿಡಿ. ಓ ಉಲ್ಟಂ ಪಲ್ಟಾ, ನೈಸ್. ಇಲ್ಲ, ಉಲ್ಟಾ ಹಾಕೊಂಡಿಲ್ಲ ನಾನು. ನೈಸ್ ನೈಸ್, ವೆರಿ ಗುಡ್, ನೈಸ್. ಇಲ್ಲ ನೋಡಿಲ್ಲ, ಇದೇ ಟ್ವಿಸ್ಟ್ ಆಗಿದೆ. Nice. ಮೈ ಪ್ರಾಬ್ಲಮ್. ಚೆನ್ನಾಗಿದೆ. ರೆಡಿ? ಹಾಕೋ. ಈಗ ಅವ್ರ ಇನ್ಸ್ಟ್ರಕ್ಟರ್ ಬಂದು ನಮ್ಮನ್ನ ಈಗ ಒಳಗ್ ತುಂಬಿ ದೂಕ್ತಾರೆ. ಈಗ ದೊಡ್ಡ ಬೋಟ್ ಹೋದ್ರೆ ನೀನೇ ಹೊಡಿಬೇಕಷ್ಟೊತ್ತು. ಎಲ್ಲೋದ್ರು ನಾನು ಹೊಡಿಯೋದು ಗೊತ್ತು. ಏನಿಲ್ಲ, ಐ ಆಮ್ ಸ್ಟ್ರಾಂಗ್ ಎನಫ್ ಟು ಡೂ ದಟ್. ನೋಡುವ. ಸೊ ನಮ್ಮ ಬೋಟ್ ಬರ್ತಾ ಇದೆ, 2 ಸೀಟರ್ಸ್ ಬೋಟು. ಸೊ ಮೋಸ್ಟ್ಲಿ ನಮ್ಗೆ ಎಲ್ಲನೂ ಸಿಗ್ಬೋದು ಅನ್ಸುತ್ತೆ. ಎಲ್ಲ ಇಸ್ ನೈಸ್, ಚೆನ್ನಾಗಿದೆ ಒಂಥರ. ಸ್ವಲ್ಪ ಡಲ್ ಆಗಿದೆ. ಹೌದು, ಅದು ಬಂತು, ಇದು ಬಂತು. ಸೊ ಬಲಗಾಲ ಇಟ್ಟತ್ತಮ್ಮ. ರೈಟ್ ಹೋಗ್ಬೇಕಂದ್ರೆ ಲೆಫ್ಟ್ ತಿರ್ಗಿಸ್ಬೇಕಲ್ವಾ? ಓಕೆ. ಏಯ್ ಹೊಡಿಯ. ಸಿ ಫಾರ್ ಪ್ರೂಫ್ ನಾನು ಹೊಡಿತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ಹಿಮ್. ಕ್ರೇಜ್ ಇದೆ ಅಲ್ಲ? ಲಿವರ್ ಮೂವ್ ಮಾಡಿ ಹೋಗ್ಬೇಕು. ಫೌಂಟೇನ್ ಆಫ್ ಮಾಡ್ಬಿಟ್ಟಿದ್ದಾರೆ, ನಾವು ದೂರದಿಂದ ನೋಡಿದ್ವಿ. ಸೊ ಈಗ ನಮ್ಮ ಆಲ್ಫಾಬೆಟ್ ಡೇಟಿಂಗ್ ನ ಲೆಟರ್ ಬಿ ಬೋಟಿಂಗ್ ಬಂದಿದೀವಿ. ಸೊ ಪೀಸ್ ಆಗಿ ಕರಂಜಿ ಕಡೆಗೆ ಬಂದಿದೀವಿ. ಸೊ ಇಲ್ಲಿ ಫುಲ್ ಗ್ರೀನರಿ ಇದೆ ಅಂಡ್ ಹಿಂದೆ ನೋಡ್ಬೋದು ಸಕ್ಕದಾಗಿದೆ ಫುಲ್. ತಣ್ಣಗಿದೆ. ಇಲ್ಲಿ ಆಕ್ಚುಲಿ ಫೌಂಟೇನ್ ಇದೆ, ಅದನ್ನ ಆಫ್ ಮಾಡ್ಬಿಟ್ಟಿದ್ದಾರೆ. ಫೌಂಟೇನ್ ನಾವು ಬಂದಾಗ ಚೆನ್ನಾಗಿರುತ್ತೆ ಅನ್ಕೊಂಡಿದ್ವಿ, ಬಟ್ ಆಫ್ ಮಾಡ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಶೇಡ್ ಇದೆ ಬೋಟ್ ಇಲ್ಲಿ, ಸೊ ಆರಾಮ್ಸೆ ಇದೆ. ಪೀಸ್. ಸೊ ನಮ್ಮ ಕಾಂಪಿಟೇಟಿವ್ ಬೋಟ್ಸ್ ಗಳು ಇದೆ, ಅಲ್ಲಿ ಅಲ್ಲೊಂದಿದೆ, ಇಲ್ಲೊಂದಿದೆ, ಅಲ್ಲೊಂದು ಲೈಟ್ ಆಗಿ ಫೋಟೋ ಶೂಟ್ ಆಗ್ತಾ ಇದೆ. ಸೊ ಯಾರು ಗೊತ್ತಿಲ್ಲ ನಾವು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದೀವಿ ಅಂತ. ನಾವು ಚಿಲ್ ಮಾಡ್ಕೊಂಡ್ ಬರ್ತಾ ಇದ್ರೆ ಪಾಪ ನಮ್ಮ ಅಜ್ಜಿ ತಾತನೇ ಬೇಗ ಹೋಗಿ ಫಿನಿಶ್ ಮಾಡ್ತಾ ಇದಾರೆ. ನಾವೀಗ ನಮ್ಮ ಮಾನ ಮರ್ಯಾದೆ ಉಳಿಸ್ಕೊಳಕಾದ್ರೆ ಅವ್ರಿಗಿಂತ ಮುಂಚೆ ಹೋಗಿ ರೀಚ್ ಆಗ್ಬೇಕು. ಸೊ ಫೈನಲಿ ಈಗ ಬೋಟಿಂಗ್ ಮುಗಿಸ್ಕೊಂಡ್ ಬಂದು ರೀಚ್ ಆಗಿದ್ದೀವಿ, ದಡ ಮುಟ್ಟಿದೀವಿ. ಇವಾಗ ಅವ್ರು ನಮ್ಮನ್ನ ಬಂದು ಕೆಳಗಿಳಿಸ್ಬೇಕು, ವೆಯ್ಟ್ ಮಾಡ್ತಾ ಇದೀವಿ. ಸರ್ ಬಂದರು. ಸರ್ ಹಂಗೆ ಒಂದು ಫೋಟೋ ತಗೊಬಿಡಿ ಸರ್. ಪಾಪ ಬೋಟಿಂಗ್ ಅಣ್ಣ, ಹಿ ವಾಸ್ ಜೆಂಟಲ್ಮೆನ್, ತುಂಬ ಒಳ್ಳೆಯವರು. ನಾವು ಫೋಟೋ ಕೇಳಿದ್ರೆ, ಫೋಟೋ ಏನು ಸರ್, ಇನ್ನೊಂದು ರೌಂಡ್ ಹೋಗಿ ಬೋಟಿಂಗ್ ಮಾಡ್ಕೊಂಡು ಬನ್ನಿ, ನಾನು ವೀಡಿಯೋನೇ ಮಾಡ್ಕೊಡ್ತೀನಿ, ನೀವು ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀರಾ, ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಪಾಪ ನೀಟಾಗೆ ವೀಡಿಯೋ ಮಾಡಿಕೊಟ್ರು. ಇದೇ ಖುಷಿಗೆ ಬಂದು ಅವ್ರನ್ನ ನಮ್ಮ ಕಾಸ್ಟ್ಯೂಮ್ ತೆಗೆದುಬಿಟ್ಟು ಒಂದೆರಡು ಮಾತಾಡ್ಸಿದ್ವಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಚಂದ್ರು ಅಂತ. ಚಂದ್ರು. ಅಲ್ಲಿ ಬೋಟಿಂಗ್ ಶುರು ಆಗಿ ಎಷ್ಟು ವರ್ಷ ಆಯ್ತು ಸರ್? 2004 ಅಲ್ಲಿ ಓಪನಿಂಗ್ ಆಗಿದ್ದು. ಹಾ. ಇಂಪ್ರೂವ್ಮೆಂಟ್ ಆಗಿ ಒಂದು 2010 ಇಂದ ಇದು ಕಾರಂಜಿಲಿ ಇಂಪ್ರೂವ್ ಆಗಿದೆ. ಸೊ ಶುರು ಆಗಿ 2004 ಇಂದ. 4 ಇಂದ ಸೊ ದಿನಕ್ಕೆ ಎಷ್ಟು ಜನ ಬರ್ಬೋದು ಸರ್ ಇಲ್ಲಿ ಕಾರಂಜಿ ಕೆರೆ ಬೋಟಿಂಗ್? ಮ್ಯಾಕ್ಸಿಮಮ್ ಇಲ್ಲಿ ಒಂದು 2000. ಸ್ಯಾಟರ್ಡೆ ಸಂಡೇ ಹೆವಿ ಕ್ರೌಡ್ ಇರ್ತದೆ, ಬಟ್ ವೀಕೆಂಡ್ ಎಲ್ಲ ಅಷ್ಟು ಕ್ರೌಡ್ ಇರಲ್ಲ, ಸ್ವಲ್ಪ ನಾರ್ಮಲ್ ಇರ್ತದೆ. ವೀಕೆಂಡ್ ಒಂದು ಹಾಫ್ ಅನ್ ಅವರ್, ಒಂದು 15 ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿದೆ ಸರ್ ಎಕ್ಸ್ಪೀರಿಯನ್ಸ್, ಅಂಡ್ ಎಲ್ಲಾ ಬೋರ್ಡ್ಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಕಾರಂಜಿ ಕೆರೆಗೆ ಬಂದು ಬೋಟಿಂಗ್ ಮಾಡಿ ತುಂಬಾನೇ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ವೀಕೆಂಡ್ ಬಂದ್ರೆ ಸ್ವಲ್ಪ ರಶ್ ಇರುತ್ತೆ ಸರ್ ಹೇಳ್ದಂಗೆ, ವೀಕ್ ಡೇಸ್ ಬಂದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ತರ ಬೋಟ್ ಅಲ್ಲಾದ್ರೆ ಆರಾಮಾಗಿ ಕೂತ್ಕೊಂಡು ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಆ ಅಣ್ಣ ಪಾಪ ಅವ್ರಿಗೆ ಹುಟ್ಟಿರುತ್ತೆ ಅವ್ರ ಕೈಲಿ, ಸೊ ಅವರು
ಪೆಡಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾವು ಮಾಡಿದ್ರೆ ಸ್ವಲ್ಪ ಕಾಲಿಗೆ ವರ್ಕೌಟ್ ಆಗುತ್ತೆ. ಸೊ ಏನು ಮೇಡಮ್, ಫುಲ್ ಕುತ್ಕೊಂಡ್ಬಿಟ್ಟಿದ್ದೀರಾ? ತಣ್ಣಗಿದೆ ಕೂತಿದೀವಿ. 4 ಪೆಡಲ್ ಹೊಡೆದ್ಬಿಟ್ಟು ಈಗ ಬಂದು ಲೆಗ್ ಡೇ ವರ್ಕೌಟ್ ಆಯ್ತು ಅಂದ್ಬಿಟ್ಟು ಲೆಗ್ ಡೇ ವರ್ಕೌಟ್ ಮಾಡ್ಬಂದು ಕೂತಿರಲ್ಲ. ಏನಿಲ್ಲ, ನಾನು ಅವ್ನ್ ಎಷ್ಟು ಹೊಡೆದಿದ್ದಾನೋ ಅಷ್ಟೇ ಹೊಡೆದಿದ್ದೀನಿ. ಅವ್ನು ಬರೀ ಸುಳ್ಳು ಹೇಳ್ತಿದ್ದಾನೆ, ಹಂಗೇನಿಲ್ಲ. ಬೋಟಿಂಗ್ ಮುಗಿಸ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಗುರು ಸುತ್ತಮುತ್ತ ಒಂದು ಚೂರು ಕಸ ಇಲ್ಲ, ಒಂದು ಪ್ಲಾಸ್ಟಿಕ್ ಬಾಟ್ಲ್ ಇಲ್ಲ, ಒಂದು ಗೌರ್ಮೆಂಟ್ ಮೇಂಟೈನ್ ಮಾಡ್ತಿರೋ ಒಂದು ಜಾಗ ಇಷ್ಟು ಕ್ಲೀನ್ ಆಗಿದ್ದು ನೋಡಿ ಸಿಕ್ಕಾಬಡೆ ಖುಷಿ ಆಯಿತು. ಅಲ್ಲಿದ್ದ ಅಥಾರಿಟೀಸ್ಗೂ ಹೇಳ್ಬಿಟ್ಟು ಬಂದೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಆ್ಯಂಡ್ ಕೂತ್ಕೊಳ್ಳೋಕ್ಕೆ ಬೆಂಚ್ಗಳು, ಹಟ್ಗಳು ಬೇಜಾನ್ ಹಾಕಿದ್ರು. ಅಂದರೆ ಎಷ್ಟು ಜನ ಬಂದರೂ ತೊಂದರೆ ಆಗಬಾರ್ದು ಅಂತ ಫುಲ್ ಸಖತ್ತಾಗಿ ಮೇಂಟೈನ್ ಮಾಡಿದರು. ಸೊ ಇವಾಗ ಬೋಟಿಂಗ್ ಮುಗಿಸ್ಕೊಂಡು ಪ್ರೇ ಅವ್ರಿಗೆ ಬೋಟಿಂಗ್ ಮಾಡಾದ್ಮೇಲೆ ಸ್ವಲ್ಪ ಲೆಗ್ ಎಕ್ಸರ್ಸೈಸ್ ಆಗಿತ್ತು ಅಂತ ಒಂದು 2.5 hours ರೆಸ್ಟ್ ತಗೊಂಡು. ಏನಿಲ್ಲ, ಅವ್ನ್ ರೆಸ್ಟ್ ತಗೊಳಕ್ ಹೇಳಿದ್ದು, ನೀನ್ ಹೇಳ್ಬಿಟ್ಟು ಇವಾಗ ಆಟಗಳ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದೇನೆ ಬರ್ಡ್ಸ್ ನೋಡಕ್ಕೆ, ಅಂದ್ರೆ ಹಕ್ಕಿಗಳು ನೋಡಕ್ಕೆ. ಸೊ ಗುರು ಹಿರಿಯರು ನಮ್ಗೆ ಹಕ್ಕಿಗಳಿಗೆ ಜಾಸ್ತಿ ಕಾಳಾಕ್ಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ವರ್ಷದಿಂದ ನೋಡಕ್ ಹೋಗ್ತಾರೆ, ಸ್ವಲ್ಪ ವರ್ಷದಿಂದ ಅಂತ ಕಾಳಾಕ ನಿಲ್ಸಿದೀನಿ. ಇವಾಗ ಬರೀ ನೋಡಕ್ ಹೋಗ್ತಾ ಇದೀನಿ ಹಕ್ಕಿಗಳನ್ನ. ಸೊ ನೋಡೋಣ ಬನ್ನಿ ಹಕ್ಕಿಗಳು ಹೆಂಗಿರುತ್ತೆ ಅಂತ. ನಾವು ಉಲ್ಟ ತಿರ್ಗಿಸ್ಕೊಂಡು ಹೋಗೋಣ. ಚೈನ್ ಎಲ್ಲ ಹಾಕ್ಬಿಟ್ಟಿದ್ರ, ಏನು ಹೊರಗಡೆ ಹೋಗ್ಬಾರ್ದು ಅಂತ, ಪಕ್ಷಿಗಳು ಹಾರ್ ಹೋಗ್ಬಾರ್ದು. ಒಳಗ್ ಬಿಟ್ಟಿರ್ತಾರ. ಯೂಶಲಿ ಝೂಗೆಲ್ಲ ಹೋದಾಗ ಪಕ್ಷಿಗಳನ್ನ ಸ್ವಲ್ಪ ದೂರದಿಂದ ನೋಡ್ತೀವಿ. ಇಲ್ಲಿ ಸುಂದರವಾಗಿರೋ ನವಿಲುಗಳು ನಮ್ಮ ಮುಂದೆನೆ ಓಡಾಡ್ತಾ ಇತ್ತು. ನಾನು ಪೀಕಾಕ್ನ ಟಿವಿಲಿ ನೋಡಿದ್ದೆ ಅಷ್ಟೇ, ಇಷ್ಟು ಹತ್ತಿರದಿಂದ ನೋಡೇ ಇರಲಿಲ್ಲ. ಇಲ್ಲಿ ಬಂದು ಇಷ್ಟು ಹತ್ತಿರದಿಂದ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇಷ್ಟೊಂದು ಸುಂದರವಾಗಿರೋ ನವಿಲುಗಳು ನೋಡಿಕೊಂಡು ತುಂಬ ಖುಷಿಯಾಗಿದ್ದು ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಂದರೆ ಅಲ್ಲಿ ವೈಟ್ ಪಿಕಾಕ್ಗಳಿದ್ವು, ಬಿಳಿ ನವಿಲು ಶ್ರೀಲಂಕೆಯಿಂದ ತರಿಸಿದಂತೆ. ನಾನು ಜೀವನದಲ್ಲಿ ಒಂದು ಸಲ ನೋಡೇ ಇರಲಿಲ್ಲ. ಮಾಮೂಲಿ ನವಿಲು ನೋಡೋಕ್ಕೆ ಎಷ್ಟು ಖುಷಿಯಾಗತ್ತೆ, ಇನ್ನು ವೈಟ್ ಪಿಕಾಕ್ ನೋಡೋಕ್ಕೆ ತುಂಬಾ ಖುಷಿಯಾಯಿತು, ತುಂಬ ಚೆನ್ನಾಗಿದ್ವು. ಸೊ ಇಷ್ಟೊಂದು ನವಿಲುಗಳನ್ನ ನೋಡ್ಕೊಂಡು ನಮಗೆ ಒಂದು ಅನಿಸ್ತಾ ಇರೋದೇನೆಂದರೆ, ನಮ್ಮ ಭಟ್ರ ಸಾಂಗ್ ನಾಪ್ತಾ ಆಗ್ತಿದೆ. ಗಂಡು ನವಿಲಿಗೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ, ಕುಣಿಯೋ ಕೆಲಸ ಗಂಡಸರಿಗೆ ಹೇಳಿ ಮಾಡಿಸಿದ್ದು, ಹೆಣ್ಣು ಮಕ್ಕಳು ಕುಣಿಸೋದಕ್ಕೆ ವರ್ಲ್ಡ್ ಫೇಮಸ್. ಸೊ ಈಗ ಪಕ್ಷಿಗಳು ನೋಡಕ್ಕೆ ಅಂತ ಬಂದ್ವಿ. ಆದ್ರೆ ಇಲ್ಲಿ ಫುಲ್ ನವಿಲುಗಳಿದೆ, ಒಂದು 30 ನವಿಲಿದೆ. ಸೊ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾ ಇರ್ಬೋದು, ಫುಲ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಮರದ ಮೇಲೆ, ಎಲ್ಲ ಕಡೆ ಕೂತಿದೆ. ಮೇಡಮ್ ಹೆಂಗಿದೆ? ವೆರಿ ಬ್ಯೂಟಿಫುಲ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಕಲರ್ ನೋಡಿ ಏನ್ ಚೆನ್ನಾಗಿದೆ ಕಲರ್. ವೈಟ್ ಪಿಕಾಕ್ ಇದೆ, ದಟ್ ಇಸ್ ಸ್ಪೆಷಾಲಿಟಿ. ಇಲ್ಲೇ ನಮ್ ಗೆಳೆಯ ಬಂದ, ಇಲ್ಲಿ ಕ್ಯೂಟ್ ಓಡಾಡ್ತಾ ಇದ್ದಾರೆ ಫುಲ್. ಮೇಲ್ಗಡೆ ಹಿಂಗೆ ಅದು ಹಾರಕ್ ಆಚೆ ಹೋಗದೇ ಇರೋ ತರ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲಿ ಮನುಷ್ಯರಿಗೆ ನಮ್ಗೆ ರೋಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲೇ ಓಡಾಡ್ಕೊಂಡು ನೋಡ್ಕೊಂಡು ಆರಾಮಾಗಿ ಪೀಸ್ ಆಗಿದೆ, ಸಕ್ಕತ್ತಾಗಿದೆ. ಅವರು ಒಂದು ಸಖತ್ತಾಗಿರೋ ಐಡಿಯಾ ಮಾಡಿದ್ರು. ಏನಂದರೆ ಒಂದು ದೊಡ್ಡ ಕೇಜ್ ಥರ ಮಾಡಿಬಿಟ್ಟು ಅಲ್ಲೇ ಒಂದು ಕಾಡ್ ಥರ ಸೃಷ್ಟಿ ಮಾಡಿಬಿಟ್ಟಿದ್ರು. ಅಲ್ಲೇ ಒಂದು ಪಾಂಡ್ ಇತ್ತು, ನೀರು ಕುಡಿಯೋಕ್ಕೆ ಅಲ್ಲೇ ಬಂದು ಕುಡಿತಿದ್ವು. ಆ್ಯಂಡ್ ಅಲ್ಲೇ ಒಂದು ವಾಟರ್ ಫಾಲ್ ಇತ್ತು. ಫುಲ್ ಮರಗಳು ಹಾಕ್ಬಿಟ್ಟು ಎಲ್ಲ ಪಕ್ಷಿಗಳನ್ನ ಒಳಗೆ ಬಿಟ್ಬಿಟ್ಟಿದ್ರು. ನಾವೇ ಹೋಗಿ ಆಡಿಯನ್ಸ್ ಥರ ಒಂದು ಬೈ ಒಂದು ನೋಡ್ಕೊಂಬರ್ಬೇಕು. ನಾನು ಕೇಳಿದೆ, ಸರ್ ಏನೋ ಹಾರ್ನ್ ಮಾಡಲ್ಲ ಪಕ್ಷಿಗಳು ಮನುಷ್ಯರಿಗೆ ಅಂತ. ಇಲ್ಲ ಸರ್, ಏನೂ ಮಾಡಲ್ಲ, ಹಾರ್ನ್ ಮಾಡೋ ಪಕ್ಷಿಗಳನ್ನ ಸಪ್ರೇಟಾಗಿ ಇಟ್ಟಿದ್ದೀವಿ, ಅದು ಬೇರೆ ಸೆಕ್ಷನ್ ಇರುತ್ತೆ, ಇದೆಲ್ಲ ಪೀಸಾಗಿ ಓಡಾಡ್ಕೊಂಡಿರ್ತವೆ ಅಂತ ಹೇಳಿದ್ರು. 30 ಇದೆಯಾ ಇಲ್ಲೇನೆ? ಕರೆಕ್ಟ್ ಕರೆಕ್ಟ್. ಹಾ, ಅಂದ್ರೆ ಈಗ ಬೇರೆ ಆನೆಗಳಿಗೆಲ್ಲ ಇಡ್ತಾರಲ್ಲ ಅದರ ಕೇಳ್ದೆ. ಅದಕ್ಕೆ ಇದು ರೆಸ್ಪಾಂಡ್ ಮಾಡಲ್ಲ. ಇದನ್ನ ಟ್ರೈನು ಮಾಡಕ್ಕಾಗಲ್ಲ ಅಲ್ವಾ? ಪಕ್ಷಿಗಳನ್ನ ಟ್ರೈನ್ ಮಾಡಕ್ಕಾಗಲ್ಲ, ನವಿಲ್ಗಳನ್ನ ಟ್ರೈನ್ ಮಾಡಕ್ಕಾಗಲ್ಲ. ಹೌದಾ? ತಿನ್ನತ್ತಾ? ನವಿಲುಗಳಿಗೆ ನಾವು ಸ್ವಲ್ಪ ಕಾಳು ತಿನ್ನಿಸ್ಬಿಟ್ಟು ಅದು ನವಿಲುಗರಿ ಓಪನ್ ಮಾಡುತ್ತಾ ಅಂತ ವೆಯ್ಟ್ ಮಾಡಿದ್ವಿ. ಅದು ಸ್ವಲ್ಪ ಮೋಡ ಇದ್ದಾಗ ಮಾತ್ರ ಓಪನ್ ಮಾಡೋದಂತೆ, ಬಿಸಿಲಿದ್ದಾಗ ಮಾಡಲ್ಲ ಅಂತಂದ್ರು. ಅದಕ್ಕೆ ನಾವು ನೆಕ್ಸ್ಟ್ ನೋಡೋಣ ಅಂತ ಹೊರಟ್ವಿ. ಸೊ ಇವಾಗ ಮುಗಿಸ್ಕೊಂಡು ನಾವು ಆಚೆ ಹೋಗ್ತಾ ಇದೀವಿ. ಇಲ್ಲಿ ಚೈನ್ಸ್ ಹಾಕಿರೋದು ಆಚೆ ಹೋಗ್ಬಾರ್ದು ಅಂತ. ಚೈನ್ ದಾಟ್ಕೊಂಡು ಒಂದು ಕೇಜ್ ದಾಟ್ಕೊಂಡು ಇಲ್ಲಿ ರಿಂಗ ರೋಸಸ್ ಇದೆ ಒಂದಿದು. ಈ ರಿಂಗ ರೋಸಸ್ ದಾಟ್ಕೊಂಡು ಪಕ್ಷಿಗಳು ಆಚೆ ಬರಕ್ ಸಾಧ್ಯನೇ ಇಲ್ಲ, ಅದಕ್ಕೆ ಹಾಕಿದ್ದಾರೆ. ಈ ಪಕ್ಷಿಗೆ ಆಚೆ ಬಂದಿದೆ. ಸೊ ಈಗ ನಾವು ಬೋಟಿಂಗ್ ಮುಗಿಸ್ಕೊಂಡು ಪಿಕಾಕ್ಗಳು ನೋಡ್ಕೊಂಡು, ಒಂದು 30 ಪಿಕಾಕ್ ಬಿಟ್ಟಿದ್ರು, ಅದೆಲ್ಲ ನೋಡ್ಕೊಂಡು ಸುಮಾರು ಪಕ್ಷಿಗಳನ್ನ ನೋಡ್ಕೊಂಡು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೆ ಬಟರ್ಫ್ಲೈ ಪಾರ್ಕ್ಗೆ.
ಸೊ ಇವತ್ತೇನೋ ಬಂದಾಗಿಂದ ಬರೀ ಹಕ್ಕಿಗಳು ಕಾಳಾಕು ಚಿಟ್ಟೆ ಹಿಡಿಯಕ್ಕಾಗಲ್ಲ, ಬರೀ ನೋಡಕ್ ಹೋಗ್ತಾ ಇರೋದು. ಅದು ಆ ದೃಷ್ಟಿಕೋನದಿಂದ ನೋಡ್ತಾ ಇರೋದು ಅಷ್ಟೇ, ಹಂಗೆಲ್ಲ ಏನು. ಸೊ ಜಸ್ಟ್ ನೋಡ್ಕೊಂಬರಕ್ ಹೋಗ್ತಾ ಇರೋದು. ಇಲ್ಲಿ ಗಿಡ ಮರಗಳು ಇದೆ, ಅದನ್ನೆಲ್ಲ ನೋಟಿಸೇ ಮಾಡ್ತಾ ಇಲ್ಲ. ಅದ್ ನೋಡ್ತೀವಿ, ಪ್ರಕೃತಿನ ಸವಿತಾ ಇದೀನಿ. ಅದ್ರಲ್ಲೂ ಏನಾದ್ರು ಒಂದು ಹೇಳ್ಬೇಕಷ್ಟೇ. ಪ್ರಕೃತಿನ ಸವಿತಾ ಇದ್ದೀನಿ. ಚೆನ್ನಾಗಿದೆ ಇವತ್ತಿನ ಓವರ್ ಆಲ್. ಆ್ಯಂಡ್ ಇವಾಗ ನಾವು ಹೋಗಿ ಒಂದು ಸಾಂಗ್ ಹೇಳ್ಕೊಂಡು ಹೋಗೋಣ. ಇದು ಕೋಟಿ ಬಣ್ಣದ ಚಿಟ್ಟೆ ನಿನ್ನ ಕಣ್ಣಿನ ನೋಟಕ್ಕೆ ಕೆಟ್ಟೆ, ನೀನ್ ಕೋಟಿ ಬಣ್ಣದ ಚಿಟ್ಟೆ ನಿನ್ನ ಕಣ್ಣಿನ ನೋಟಕ್ಕೆ ಕೆಟ್ಟೆ, ನಮ್ಮ ನಿದ್ದೆ ಕೆಡಿಸಿ ತಣ್ಣೀರ್ ಕುಡಿಸೋ ಬಿಕ್ಕದ ಬಯ್ಯಾರೇ. ನಾವು ಬಟರ್ಫ್ಲೈ ಪಾರ್ಕ್ ಹುಡ್ಕೊಂಡು ಹೊರಟ್ವಿ. ಅವರು ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಸರ್ ಅಂತಂದರು. ನಾವು ಹೋಗ್ತಾ ಗೊತ್ತಾಯಿತು ಸಿಕ್ಕಾಪಟ್ಟೆ ದೂರ ಇದೆ, ನಡ್ಕೊಂಡು ಹೋಗಬೇಕು. ಬಿಕಾಸ್ ಅವ್ರಿಗೆ ಸೈಲೆಂಟ್ ಏರಿಯಾ ಬೇಕು ಬಟರ್ಫ್ಲೈಸ್ಗೆ, ಅದಕ್ಕೆ ತುಂಬ ದೂರ ಮಾಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ಫುಲ್ಲು ನಿಮಗೆ ಇಲ್ಲಿ ಮಧ್ಯೆ ವಾಕ್ ಮಾಡ್ತಿದೆ, ಅದು ಬೇರೆ ಪ್ರಪಂಚಕ್ಕೆ ಬಂದಿರೋಂಗೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಫೈನಲಿ ನಾವು ಬಟರ್ಫ್ಲೈ ಪಾರ್ಕ್ನ ರೀಚ್ ಆಗಿದ್ವಿ. ಆದರೆ ಯಾವುದು ಬಟರ್ಫ್ಲೈಗಳೇ ಹಾರ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಚಿಟ್ಟೆಗಳು ಹಾರಿ ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ದಾವೆ, ನಾವೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಅಂತ. ಅಬ್ಸರ್ವ್ ಮಾಡಿದ್ವಿ, ಸಿಕ್ಕದ್ವು. ಸೊ ಈಗ ಬಟರ್ಫ್ಲೈ ಪಾರ್ಕ್ಗೆ ಬಂದಿದ್ದೀವಿ. ಫುಲ್ ಎಲ್ಲ ತಂಪಾಗಿದೆ. ಬಟರ್ಫ್ಲೈಸ್ಗಳು ಸ್ವಲ್ಪ ಕಡಿಮೆ ಇದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಸಿಕ್ಕಿದ ಬಟರ್ಫ್ಲೈಗಳು ತುಂಬ ಚೆನ್ನಾಗಿತ್ತು. ವೆರಿ ರೇರ್, ಒಂದು ಚೂರ್ ಇದೆ ಅಷ್ಟೇ, ಅಪರೂಪ. ಇಲ್ಲಿ ಏನಂದ್ರೆ ಇಲ್ಲಿ ಝೂ ತರ ಇಲ್ಲ, ಕ್ಲೋಸ್ಡ್ ಮಾಡಿಲ್ಲ. ಸೊ ಓಪನ್ ಇರೋದ್ರಿಂದ ಬಟರ್ಫ್ಲೈಸ್ ಯಾವಾಗ ಬೇಕಾದ್ರೂ ಹಾರಾಡುತ್ತೆ, ಆ ಥರ ಅಷ್ಟೇ. ಫ್ರೀ ಬಿಟ್ಟಿದ್ದಾರೆ ಚಿಟ್ಟೆಗಳನ್ನ, ಹಾರಾಡ್ಕೊಂಡು ಇರಿ ಅಂತ. ಬಟರ್ಫ್ಲೈ ಪಾರ್ಕು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಅದ್ರ ಒಳಗೆ ಎಂಟ್ರಿ ಆಗ್ತಾ ಇದ್ದಾಗನೇ ಯಾವುದೇ ಗಾಡಿಗಳ ಸೌಂಡು, ಆಚೆ ಪ್ರಪಂಚದ ಯಾವುದೇ ನಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಬಿಕಾಸ್ ತುಂಬ ದೂರ ನಡ್ಕೊಂಡು ಬಂದಿದ್ವಿ ಒಳಗಡೆಗೆ. ಆ್ಯಂಡ್ ಅಲ್ಲಿ ಮರಗಳು ಗಿಡಗಳು ಫುಲ್ ನೀಟಾಗಿ ಹಾಕಿ ಮೇಂಟೈನ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿತ್ತು. ಅದೇ ಒಂದು ಡಿಫ್ರೆಂಟ್ ವೈಬು. ಸೊ ಕಾರಂಜಿ ಕರಲ್ಲಿ ಎಲ್ಲ ನೋಡಿ ಮುಗಿಸಿದ್ವಿ. ಇವಾಗ ಉಳ್ಕೊಂಡಿದ್ವಿ ಒಂದೇ ಜಾಗ, ಅದೇನೇ ಬರ್ಡ್ ವಾಚ್ ಟವರ್. ಸೊ ಈಗ ಆಲ್ಮೋಸ್ಟ್ ಒಂದು 3 ಫ್ಲೋರ್ಸ್ ಕವರ್ ಮಾಡಿದ್ದೀವಿ. ಇನ್ನೊಂದು 5 ಫ್ಲೋರ್ ಇದೆ. ಫ್ರೀಗೆ ಫುಲ್ ಸುಸ್ತಾಗಿದೆ ಬಿಕಾಸ್ ಬೋಟಿಂಗಲ್ಲಿ ಪ್ಲಸ್ ಬೋಟಿಂಗಲ್ಲಿ ಲೆಗ್ ಡೇ ಬೇರೆ ಮಾಡ್ಕೊಂಡು ಬಂದಿದ್ದೀವಿ. ಲೆಗ್ ಡೇ ಮಾಡಿ ನಾನು ಮಾಡಿದ್ದೀನಿ. ಇವಳು ಅದೇನು ಮಾಡೋದು ಲೆಗ್ ಡೇ ಗೊತ್ತಿಲ್ಲ. ನೋಡೋಣ. ನೋಡಿ, ಒಳ್ಳೊಳ್ಳೆ ಪಕ್ಷಿಗಳು ನೋಡ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ನಾವು ಜೀವನದಲ್ಲಿ. ಅದಕ್ಕೆ ಬರ್ಡ್ ವಾಚ್ನ ಮೇಲ್ ಮಾಡಿದ್ದಾರೆ. ಒಳ್ಳೊಳ್ಳೆ ವ್ಯೂ ಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಡ್ಕೊಂಡು ಮೇಲೆ ಹತ್ಕೊಂಡು ಹೋದಾಗ ಒಳ್ಳೊಳ್ಳೆ ಬರ್ಡ್ಗಳು ಕಾಣ್ತವೆ. ಸೊ ಫೈನಲಿ ಮೇಲೆ ರೀಚ್ ಆಗಿದ್ದೀವಿ. ನೋಡು ಬರ್ಡ್ ಎಲ್ಲಿದೆ. ಬರ್ಡ್ಸ್ಗಳು ಆ್ಯಕ್ಚುಲಿ ಕಾಣಿಸ್ತಾ ಇದ್ದಾವೆ. ಒಂದಷ್ಟು ಆದರೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಯಾವ್ಯಾವ ಬರ್ಡು ಅಂತ. ದೂರದಿಂದ ಒಂದಷ್ಟು ಚೆನ್ನಾಗಿ ಕೂತಿದೆ ಮರದ ಮೇಲೆಲ್ಲ ಲೈನಕ್ಕೆ. ತುಂಬ ಗ್ರೀನರಿ ಇದೆ, ರಿಲ್ಯಾಕ್ಸ್ ಆಗುತ್ತೆ ಬಂದರೆ. ಎಲ್ಲ ನೋಡ್ಕೊಂಡು ಆಚೆ ಬಂದರೆ ಅಲ್ಲಿ ಮಕ್ಕಳಿಗೆ ಅಂತ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಮಾಡಿದ್ರು. ರೋಪ್ ಆ್ಯಕ್ಟಿವಿಟೀಸಿಂದ ಹಿಡಿದು ಸುಮಾರು ಆಟಾಡೋ ಜಾಗಗಳಿತ್ತು. ಒಟ್ಟಿನಲ್ಲಿ ಒಂದೇ ಲೈನಲ್ಲಿ ಹೇಳೋದಾದರೆ ಎಲ್ಲ ಏಜ್ ಗ್ರೂಪ್ಗೂ ಇಷ್ಟ ಆಗೋವಂಥ ಜಾಗ. ಫುಲ್ ಗಿಡ ಮರಗಳು, ನೇಚರ್ ಮಧ್ಯ ತಂಪಾಗಿರುತ್ತೆ. ಫ್ಯಾಮಿಲಿ ಜೊತೆ ಒಂದು ವೀಕೆಂಡಲ್ಲಿ ಯಾವ ಥರ ಒಂದಿನ ಬಂದು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗೋಕ್ಕಂತೂ ಹೇಳಿ ಮಾಡಿಸಿದ ಜಾಗ. ಸೊ ಈಗ ಫೈನಲಿ ಕಾರಂಜಿ ಕಡೆ ಅಷ್ಟು ಮುಗಿಸ್ಕೊಂಡು ಬಂದಿದ್ದೀವಿ. ನೋಡ್ಕೊಂಡು ಸ್ಟಾರ್ಟಿಂಗು ಬೋಟ್ ರೈಡ್ ಹೋಗಿದ್ವಿ. ಅದೇನಾಗಿತ್ತು ಅಂದ್ರೆ ನಮ್ಮ ಆಲ್ಫಾಬೆಟ್ ಡೇಟಿಂಗ್ದು ಬಿ ಆಕ್ಟಿವಿಟಿ ಮುಗಿಸಿದ್ವಿ. ಆಮೇಲೆ ಪಿಕಾಕ್ಸ್ ನ ನೋಡಿದ್ವಿ, ಬರ್ಡ್ಸ್ ನ ನೋಡಿದ್ವಿ, ಬರ್ಡ್ ವಾಚ್ ಟವರ್ ಹೋಗಿದ್ವಿ, ಬಟರ್ಫ್ಲೈ ಪಾರ್ಕ್ ಹೋಗಿದ್ವಿ. ಆಲ್ಮೋಸ್ಟ್ ಎಲ್ಲ ಆಯ್ತು. ಐ ಗೆಸ್ ನಾವೊಂದು 9:45 ಹಂಗ್ ಬಂದ್ವಿ. ಇವಾಗ ಆಲ್ಮೋಸ್ಟ್ 2 o'clock. ಸೊ ಹಿಡಿಯತ್ ಒಂದ್ 3 to 4 hours ಇದ್ರೆ ಕಂಪ್ಲೀಟ್ ನೋಡ್ಬೋದು, ರೆಸ್ಟ್ ತಗೋಬಹುದು. ಬಿಸಿಲು ಮಧ್ಯಾಹ್ನದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಕಮ್ ಅರ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಕ್ಕಿಗಳ ಕಾಳಾಕದ್ವಿ, ಚಿಟ್ಟೆಗಳನ್ನ ಹಿಡಿದ್ವಿ, ನೋಡ್ಬಿಟ್ಟು ಇನ್ ಮಿಕ್ಕಿದ್ ಬೋಟಿಂಗ್ ಮಾಡಿದ್ವಿ. ಎಲ್ಲಾ ಮುಗಿಸ್ಕೊಂಡು ಸೂಪರ್ ಆಗಿತ್ತು. ಇವತ್ತು ದಿನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೀವಿ. ಅಂಡ್ ನಮ್ದು ಆಲ್ಫಾಬೆಟ್ ಡೇಟಿಂಗ್ ಲೆಟರ್ ಸಿ ಗೆ ಏನ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಇಷ್ಟು ಮಾಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನಮ್ಮ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನಮ್ದು ಸುಮಾರು ವಿಡಿಯೋಸ್ ಮಾಡಿದೀವಿ ಡೇಟ್ ಸೀರೀಸ್ ಅಂಡ್ ಬೇರೆ ವಿಡಿಯೋಸ್ ಇದೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಏನ್ ಬೇಕಾದ್ರೂ ಮಾಡಿ, ನಿಮ್ ಇಷ್ಟ. ಹೋಗ್ಬನ್ನಿ, ಒಳ್ಳೆದಾಯ್ತದೆ. ನೆಕ್ಸ್ಟ್ ಸಿಗುವ.